ಮಡೆನೂರು ಮನು ಅವರ ಒಂದು ಆರೋಪ ಈಗೇನು ಕೇಳಿ ಬರ್ತಾ ಇದೆ. 2 ದಿವಸಗಳಿಂದ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ಪ್ರತಿಯೊಬ್ಬರು ಗಮನಿಸಿರ್ತೀರಾ. ಇದರ ಬಗ್ಗೆ ಪವರ್ ಟಿವಿಗೆ ಫಾರ್ ದ ಫಸ್ಟ್ ಟೈಮ್ ಅವರ ಮಡೆನೂರು ಮನು ಪತ್ನಿ ಆಗಿರುವಂಥ ದಿವ್ಯ ಅವರು ರಿಯಾಕ್ಷನ್ಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮಗೆ ಈ ವಿಷಯ ಏನು ಆರೋಪ ಮಾಡಿರೋ ವಿಚಾರ ಯಾವಾಗ ಗೊತ್ತಾಗಿರೋದು ಅಂತ ಹೇಳಿ? ನನಗೆ ಇವಾಗ ಗೊತ್ತಾಗ್ತಾ ಇರೋದು. ಅದು ಬಿಟ್ಟರೆ ಏನಿಲ್ಲ. ಅವ್ರು ಕಾಲ್ ಮಾಡಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನೋ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿತ್ತಾ ಮಿಂಚು ಅನ್ನುವಂಥ ಕಾಮಿಡಿ ಕಿಲಾಡಿಯ ನಟಿ ನಿಮಗೆ ಪರ್ಸ್ನಲಿ ಅವರ ಬಗ್ಗೆ ಗೊತ್ತಿತ್ತಾ ಹೇಗೆ ಅಂತ? ಇಲ್ಲ, ನನಗೇನು ಗೊತ್ತಿರಲಿಲ್ಲ. ಓಕೆ ಓಕೆ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಸಿನಿಮಾ ಕಾರಣಕ್ಕಾಗಿ ಈ ಥರ ಒಂದು ಅವ್ರು ನಿಲ್ಲಿಸಬೇಕು, ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ದಾರೆ. ನಿಮಗೆ ಏನು ಅನ್ಸುತ್ತೆ ಈ ಒಂದು ಬೆಳವಣಿಗೆ ಬಗ್ಗೆ ನೋಡ್ತಾ ಇದ್ದರೆ? ಹೌದು, ಅನ್ನಿಸ್ತಿದೆ. 2 ವರ್ಷ ಇಟ್ಕೊಂಡು 3 ವರ್ಷ 2 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಅದು ಅವಾಗಲೇ ಹೇಳ್ಬೇಕಾಗಿತ್ತು. ಇದನ್ನ ಸಿನಿಮಾ ಮುಗಿದ್ಮೇಲಾದರೂ ಹೇಳ್ಬೇಕಾಗಿತ್ತು. ಇದು ಷಡ್ಯಂತ್ರ ತಾನೆ. ಸಿನಿಮಾ ಇಟ್ಕೊಂಡು ಯಾಕೆ ಬರಬೇಕಾಗಿತ್ತು? ಇದು ನ್ಯಾಯ ಮೋಸ ತಾನೆ. ನಾನು ಅದನ್ನು ಕೇಳ್ತಾ ಇರೋದು, ಏನಕ್ಕೆ ಬರಬೇಕಾಗಿತ್ತು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು ತಾನೆ. ಯಾವುದೋ 3 ವರ್ಷದಿಂದ ಆಗಿರೋದನ್ನ ಇವಾಗ ಯಾಕೆ ಹೇಳಿ ಎತ್ತೆಣಿಸ್ತಾ? ಇದು ಷಡ್ಯಂತ್ರ. ಸಿನಿಮಾ ನಡಿಬಾರ್ದು ಅನ್ನೋದಕ್ಕೆ ಅವ್ರು ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ಮನು ಎಲ್ಲಿದ್ದಾರೆ ಇವಾಗ? ನೀವು ನೋಡ್ಕೊಂಡ್ರೆ ಅವರು ಶೆಲ್ಲಲ್ಲಿದ್ದಾರೆ ಅಂತ ಸುದ್ದಿ ಬಂತು. ನೀವು ನೋಡಕ್ಕೆ ಹೋಗಿದ್ರಾ ಹೇಗೆ? ಇಲ್ಲ, ಹೋಗಿಲ್ಲ. ಮೇಡಮ್, ಮಡೆನೂರು ಮನು ಮತ್ತು ಮಿಂಚು ಒಂದು ರಿಲೇಷನ್ಶಿಪ್ ಏನಿತ್ತು, ಇದು 5 ವರ್ಷಗಳ ಹಿಂದೆ 2018ರಿಂದ ಪರಿಚಯ ಅಂತ ಹೇಳ್ತಿದ್ದಾರೆ. ನೀವು ಹೆಂಡತಿಯಾಗಿ ನಿಮ್ಮ ಗಮನಕ್ಕೆ ಬಂದಿರುತ್ತಲ್ಲ, ಒಂದು ಬೇರೆ ಥರ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂದಾಗ ನಿಮಗೆ ಖಂಡಿತವಾಗಿ ಅದರ ಬಗ್ಗೆ ಸಣ್ಣ ಸುಳಿವಾದರೂ ಸಿಕ್ಕಿರುತ್ತೆ. ಸೊ ಅಂಥದ್ದೇನಾದರೂ ನಿಮ್ಗೆ ಗೊತ್ತಿತ್ತಾ ಹೇಗೆ ಅಂತ? ಇಲ್ಲ, ನನಗೇನು ಗೊತ್ತಿರಲಿಲ್ಲ. ಇವಾಗಲೇ ಗೊತ್ತಾಗಿರೋದಾ ನಿಮಗೆ? ಇವಾಗಲೇ ಗೊತ್ತಾಗ್ತಾ ಇರೋದು ನಮಗೆಲ್ಲ, ಇವಾಗಲೇ ಗೊತ್ತಾಗ್ತಾ ಇರೋದು ನಮಗೆ. ಒಂದು ವಿಡಿಯೋ ಬಿಡ್ತಾರೆ, ಒಂದು ಮಿಂಚು ಅನ್ನೋರು ಒಂದು ವಿಡಿಯೋ ಬಿಡ್ತಾರೆ. ಮನು ಅವರು ಹೇಳ್ತಾ ಇರುವಂಥದ್ದು, ನಾನು ನಿನ್ನನ್ನು ಯಾವತ್ತಿಗೂ ಬಿಡಲ್ಲ, ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ? ಸುಳ್ಳು ಮೇಡಮ್, ಸುಳ್ಳು. ಇದೆಲ್ಲ ಸುಳ್ಳು. ನಾನಿದು ಒಪ್ಪಲ್ಲ ಮಾತಾ. ಸುಳ್ಳು ಅಲ್ಲ, ನಿಮಗೆ ಒಂದು ವಿಡಿಯೋ ನೋಡಿದಾಗ ಏನು ಅನಿಸ್ತು ಅಂತ? ಏನು ಅನಿಸ್ನಿಲ್ಲ ಮೇಡಮ್. ಇದು ಸುಳ್ಳು ಅಂದಮೇಲೆ ನನಗೆ ಹೆಂಗೆ ತಾನೇ ನಂಬಿಕೆ ಬರುತ್ತೆ? ಸುಳ್ಳು. ನಾನು ಒಂದು ಕೇಳ್ತಾ ಇದ್ದೀನಿ, ಒಂದು ಹುಡುಗಿಯಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ರೇಪ್ ಆಗಿದೆ ಅಂತ ಸುಳ್ಳು ಹೇಳ್ತಾಳ ನೀವು ಒಂದು ಹೆಣ್ಮಗಾಗಿ ಇದ್ರ ಬಗ್ಗೆ ಮಾತಾಡೋದಿದ್ರೆ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಅವ್ರ ಪರ್ಸ್ನಲ್ ಅದೇನು ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಮನು ಮತ್ತೆ ನಿಮ್ಮದು ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? 8 ವರ್ಷ ಆಗಕ್ಕೆ ಬಂದಿದೆ. 8 ವರ್ಷ ಆಗಿದೆ. ಓಕೆ. ಅಂದರೆ ಕಾಮಿಡಿ ಕಿಲಾಡಿಗಳಂದರೆ ಅದೊಂಥರ ಫ್ಯಾಮಿಲಿ ಇದ್ದಂಗೆ, ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ನಿಮ್ಮ ವೈಫ್ ಆಗಿರೋದ್ರಿಂದ ನಿಮಗೂ ಪ್ರತಿಯೊಬ್ಬರ ವಿಚಾರ ಗೊತ್ತಿರುತ್ತೆ. ಸೊ ನಿಮಗೆ ಮಿಂಚೋರ ಬಗ್ಗೆನೂ ಗೊತ್ತಿರುತ್ತೆ, ಯಾಕಂದರೆ ಅವ್ರನ್ನ ಸ್ಕ್ರೀನಲ್ಲೆಲ್ಲ ನೋಡಿರ್ತೀರ. ಸೊ ಅವರ ಜೊತೆಗಿನ ಒಂದು ರಿಲೇಷನ್ಶಿಪ್ ಬಿಟ್ಟು ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ? ಮೇಡಮ್, ಅವ್ರಿಗೆ ಗೊತ್ತು. ಅವ್ರ ಜೊತೆ ನಾವು ಪರ್ಸ್ನಲ್ ಏನು ಮಾತಾಡೋಕ್ಕೆ ಹೋಗಿಲ್ಲ. ಅಂದರೆ ಇದು ಹೆಂಗಿದ್ರೆ ಏನು ಸಿಕ್ತಾಗ ಮಾತ್ರ ಮಾತಾಡ್ಸೋದು ಬಿಟ್ಟರೆ ಅವ್ರ ಪರ್ಸ್ನಲ್ ನನಗೇನು ಗೊತ್ತಿಲ್ಲ ಮೇಡಮ್. ನಾನು ಕೇಳ್ಪಟ್ಟಂಗೆ ನಿಮಗೂ ಮತ್ತು ಮಿಂಚು ಅವರಿಗೂ ಒಂದು ಮಾತುಕತೆ ಆಗಿತ್ತು, ನೀವು ವಾರ್ನಿಂಗ್ ಕೊಟ್ಟಿದ್ರಿ ಅನ್ನೋ ಒಂದು ಮಾತು ಕೇಳಲ್ಪಟ್ಟೆ. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ? ನನಗೆ ಗೊತ್ತಿಲ್ಲ ಮೇಡಮ್. ಅದೆಲ್ಲ ನೀವು ನಮ್ಮ ಲಾಯರ್ನ ಕೇಳ್ಕೊಬೇಕಾಗತ್ತೆ. ಸೊ ಈಗ ನಿಮ್ಮ ಜೊತೆಗೆ ಯಾವ ಲಾಯರ್ ಇದ್ದಾರೆ? ಸೊ ಇದ್ದಾರೆ ಮೇಡಮ್, ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಶಾರದಾ ಮೇಡಮ್. ಓಕೆ ಓಕೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಇಲ್ಲಿ ತನಕ ಬಂದು ನಿಂತಿದೆ, ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬಂದಿರುವಂಥದ್ದು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನ್ಯಾಯಾಲಯದಲ್ಲಿ ಹೋಗ್ತೀವಿ. ಅಲ್ಲಿ ನಮ್ಗೆ ಏನೇನು ಸಾಕ್ಷಿ ಇದೆ ಅದೆಲ್ಲ ಸಬ್ಮಿಟ್ ಮಾಡ್ತೀವಿ. ಅಲ್ಲಿ ಏನು ಕ್ರಮ ತಗೋತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಓಕೆ. ಸೊ ಇವಾಗ ಈಗ ಇಷ್ಟೆಲ್ಲ ಬೆಳವಣಿಗೆಗಳಾದಮೇಲೆ ಮಡೆನೂರು ಮನೋರನ್ನ ನೀವು ಕ್ಷಮಿಸ್ತೀರಾ ಹಿಂಗೆ ಅಂತ? ಯಾಕಂದ್ರೆ ಒಂದು 5 ವರ್ಷದ ಮಗು ಇದೆ. ಇಲ್ಲ ಮೇಡಮ್, ನಾನು ಕ್ಷಮಿಸ್ತೀನಿ. ನನ್ನ ಗಂಡು ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಗಂಡ ತಪ್ಪು ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಬಿಟ್ಕೊಡೋಣ ಮೇಡಮ್? ನನ್ನ ಗಂಡ ಮೇಲೆ ನಂಬಿಕೆ ಇದೆ. ಯಾಕೆ ನಾನು 8 ವರ್ಷ ಸಂಸಾರ ಮಾಡಿದಳು, ನಾನು ಅವಳ ಜೊತೆಲಿ. ನಾನು ಬಿಟ್ಕೊಡಲ್ಲ ಮೇಡಮ್. ನಂಬಿಕೆ ಇದೆ ಅವ್ರ ಮೇಲೆ, ನಂಗೆ ತುಂಬ ನಂಬಿಕೆ ಇದೆ. ಅವ್ರಿಗೆ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ನಂಬಿಕೆ ಇದೆ. ಸೊ ಇಷ್ಟೆಲ್ಲ ಆದಮೇಲೆ, ಇದು ನ್ಯೂಸ್ ಹೊರಗಡೆ ಬಂದ ಮೇಲೆ ಮನು ಅವ್ರು ಏನಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರಾ? ಏನು ಹೇಳಿದರು ಅಂತ? ಇಲ್ಲ ಮೇಡಮ್, ನನ್ನ ಜೊತೆ ಏನೂ ಮಾತಾಡಿಲ್ಲ. ಅವ್ರು ನನ್ನ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ? ಇಂಥದ್ದೆಲ್ಲ ಬೆಳವಣಿಗೆ ಆದಮೇಲೆ ನೀವೊಂದು ಹೆಣ್ಣು, ಇದನ್ನು ಸಹಿಸ್ಕೋಬೇಕಾಗತ್ತೆ. ಸೊ ಏನು ಹೇಳ್ತಿದ್ದಾರೆ ಅಂತ? ನಾನು ಅವ್ರ ಫೋನ್ ನಂಬರ್ ಯಾರನ್ನೂ ನಾನು ರಿಸೀವ್ ಮಾಡಿ ಮಾತಾಡಿಲ್ಲ. ನಾನು ಅವ್ರ ಜೊತೆ ಮಾತಾಡಿಲ್ಲ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಹೀರೋ ಆಗಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕನಸು ಕಂಡುಕೊಂಡವರು ಮನು. ಸೊ ಇವತ್ತು ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ? ಸಿನಿಮಾ ಚೆನ್ನಾಗಿ ಬಂದಿದೆ. ಇದಕ್ಕೆ 2.5ರಿಂದ 3 ವರ್ಷ ಸತತವಾಗಿ ತುಂಬ ಕಷ್ಟ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಟೈಮಲ್ಲೂ ಉಳಿಸ್ಕೊಬಿಟ್ಟು ಬಂದಿದ್ದಾರೆ ಜನರು. ಈಗಲೂ ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಾರೆ ಸಿನಿಮಾಗೆ. ಯಾಕೆಂದರೆ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ತುಂಬ ಕಷ್ಟಪಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೂ ಮೋಸ ಆಗಬಾರ್ದು ಪಾಪ. ಎಲ್ಲ ಕಷ್ಟಪಟ್ಟಿದ್ದಾರೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಎಲ್ಲ ಬಂದು ಸಿನಿಮಾ ನೋಡಿ
ಸಿನಿಮಾ ಇದು ಮಾಡಿ ಅದು ಏನೇ ವೈಯಕ್ತಿಕ ಕಾರಣಗಳು ಏನೇ ಇದ್ರೂ ನಾವು ಅದಕ್ಕೆ ಏನೇನು ಸಾಕ್ಷಿ ಕೊಡ್ಬೇಕೋ ನಾವು ಕೊಡ್ತೀವಿ. ಓಕೆ, ನಿಮ್ಮ ಹತ್ರ ಸಾಕ್ಷಿಗಳು ಇದೆಯಾ ಅದಕ್ಕೆ ಸಂಬಂಧಪಟ್ಟಂದು? ನಾವೆಲ್ಲನೂ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಮೇಡಮ್. ಹೌದು. ಇನ್ನೊಂದು ವಿಚಾರ, ಇವಾಗ ಮಿಂಚು ಅವರು ಈ ಅಪ್ಪಣ್ಣನವರ ಮೇಲೆ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ, ಒಂದು ಕಡೆ ಮನು ಅವರ ವಿರುದ್ಧ ಮಾಡಿದ್ರು, ಇನ್ನೊಂದ್ಸಲ ಅಪ್ಪಣ್ಣನ ವಿರುದ್ಧ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದು? ಅದು ನನಗೆ ಗೊತ್ತಿಲ್ಲ ಮೇಡಮ್, ಎಲ್ಲ ನಮ್ಮ ವಕೀಲರು ಹೇಳ್ಕತ್ತಾರೆ, ಅವ್ರವ್ರ ಮೇಲೆ ಡಿಪೆಂಡ್ ಮೇಡಮ್, ನನಗೆ ಗೊತ್ತಿಲ್ಲ, ಎಲ್ಲ ನಮ್ಮ ವಕೀಲರ ಮೇಲೆ ಬಿಟ್ಬಿಟ್ಟಿವಿ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಮುಂದಿನ ಸ್ಟೆಪ್ ಏನಿದೆ? ಆದ ನಂತರ ನೀವೇನು ಮಾಡ್ತೀರಾ? ವಕೀಲರು ಮಾಡ್ತಿದ್ದಾರೆ, ಬಟ್ ನೀವೊಬ್ರು ಪತ್ನಿಯಾಗಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸಪೋರ್ಟ್ ಮಾಡ್ತೀನಿ ಮೇಡಮ್, ನಾನು ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತೀನಿ. ಓಕೆ, ನಿಮ್ಮ ಮಗಳು ಏನು ಹೇಳ್ತಾರೆ? ಇವತ್ತು ತಂದೆ ಇಲ್ಲ, ಅವರು ಶೆಲ್ಲಲ್ಲಿದ್ದಾರೆ. ಸೊ ಏನಾದರೂ ಕೇಳಿದ್ರಾ ನಿಮ್ಮ ಮಗಳು? ಮೇಡಮ್, ಆ ಪಾಪುಗೆ ಏನು ತಾನೇ ಗೊತ್ತಾಗುತ್ತೆ ಮೇಡಮ್, 5 ವರ್ಷ ಪಾಪುಗೆ ಏನು ತಾನೇ ಗೊತ್ತಾಗುತ್ತೆ? ಇವತ್ತಿಲ್ಲ, ಆಬ್ಸೆನ್ಸ್ ಇದ್ದ ಕೇಳಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವಳಿಗೆ ಅದೇನು ಗೊತ್ತಿಲ್ಲ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಪವರ್ ಟಿವಿಗೆ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ ದಿವ್ಯಾ ಮಡೆನೂರು ಮನು ಅವರ ವೈಫು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ ಬೆಂಗಳೂರು.